ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20x30 ಈಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ ಬಂದು ನಿಮಗೆ ಕ್ಲೇ ಟೈಲ್ನಲ್ಲಿ ಕ್ಲಾಡಿಂಗ್ ಮಾಡಿರೋವಂಥದ್ದು. ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರ್ನಲ್ಲಿ ಟೆಕ್ಸ್ಚರ್ ಪೇಂಟ್ನಲ್ಲಿ ಎಲಿವೇಶನ್ ಡಿಸೈನ್ ಮಾಡಿದ್ದಾರೆ. ಹಾಗೆ ನಿಮಗೆ CNC ಕಟ್ಟಿಂಗ್ ಶೀಟ್ ಕೂಡ ಯೂಸ್ ಮಾಡಿರೋವಂಥದ್ದು. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ 8.5 ಫೀಟ್ ಹೈಟ್ ಫುಲ್ ಸೈಜ್ ಗೇಟ್ ಮಾಡಿರೋವಂಥದ್ದು. ಇಲ್ಲಿ ಗೇಟ್ನಲ್ಲಿ ಬಂದು MS ಟ್ಯೂಬ್ಸ್ ಹಾಗೆ ಫಂಡರ್ ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿರೋವಂಥ ಗೇಟ್ ಸಿಗುತ್ತೆ. ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಪಾರ್ಕಿಂಗ್ ಜೊತೆ ಒಂದು ಸರ್ವೆಂಟ್ ರೂಮ್ ಕೂಡ ಸಿಗುವಂಥದ್ದು. ಪಾರ್ಕಿಂಗ್ನಲ್ಲಿ ಬಂದು ನಿಮಗೆ 2 ಕಾರಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುತ್ತೆ. ಇಲ್ಲಿ ಬಂದು ನಿಮಗೆ ಸಂಪ್ ಬರೋವಂಥದ್ದು. ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ಗೆ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ನಿಮಗೆ ಇಲ್ಲಿ ಕೊಟ್ಟಿರೋವಂಥದ್ದು ಸ್ಟೇರ್ಕೇಸ್ ಹತ್ರ. ಗ್ರೌಂಡ್ ಫ್ಲೋರ್ನ ರೂಮ್ನಲ್ಲಿ ನೋಡೋದಾದರೆ ಒಂದು 3 ಶೀಟರ್ ವಿಂಡೋ ಕೊಟ್ಟಿದ್ದಾರೆ. ಹಾಗೆ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ ಟೀ ಕುಡ್ನ ಡೋರ್ ಹಾಕಿರುವಂಥದ್ದು. ಇನ್ನು ಇಲ್ಲಿಂದ ನಮಗೆ ಫಸ್ಟ್ ಫ್ಲೋರ್ ಡೂಪ್ಲೆಕ್ಸ್ ಹೌಸ್ಗೆ ಹೋಗೋದಕ್ಕೆ ಸ್ಟೇರ್ಕೇಸ್ ಎಕ್ಸ್ಟೀರಿಯರ್ ಸ್ಟೇರ್ಸ್ ಸ್ಟಾರ್ಟ್ ಆಗುವಂಥದ್ದು. ಸ್ಟೇರ್ಕೇಸ್ನಲ್ಲಿ ಬಂದು ಆಂಟಿಸ್ಕಿಡ್ ಲಪೋತ್ರ ಗ್ರನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಬಂದು MS ಟ್ಯೂಬ್ಸ್ ಹಾಗೆ ಟೀ ಕುಡ್ ಯೂಸ್ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಮೇಲ್ಗಡೆ ನಿಮಗೆ ಡೋರ್ ಆಪೋಸಿಟ್ನಲ್ಲಿ ರೈಲಿಂಗ್ಸ್ ಬಂದು SS ಟ್ಯೂಬ್ಸ್ ಹಾಗೆ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿರುವಂಥ ರೈಲಿಂಗ್ ಸಿಗುವಂಥದ್ದು. ಸೀಲಿಂಗ್ನಲ್ಲಿ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಮೇನ್ ಡೋರ್ನಲ್ಲಿ ಬಂದು ಒಂದು ಸೈಡ್ನಲ್ಲಿ ದೊಡ್ಡದಾದಂಥ ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು. ಬಾಸ್ಕಲ್ ಮತ್ತು ಡೋರ್ ಬಂದು ಟೀ ಕುಡ್ನಲ್ಲಿ ಮಾಡಿರುವಂಥದ್ದು. ಮೇನ್ ಡೋರ್ನ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ಸಿಂಪಲ್ ಕಾರ್ವಿಂಗ್ ಡಿಸೈನ್ ಮಾಡಿರುವಂಥದ್ದು ಇಲ್ಲಿ ಡೋರ್ನಲ್ಲಿ. ನಾವು ಒಳಗೆ ಬಂದರೆ ಮೊದಲು ನಮಗೆ ಡೋರ್ನ ಪಕ್ಕದಲ್ಲೇ ಪೂಜಾ ರೂಮ್ ಸಿಗುವಂಥದ್ದು. ಇದು ವುಡ್ ವರ್ಕ್ನಲ್ಲಿ ಮಾಡಿರುವಂಥ ಪೂಜಾ ರೂಮ್ ಸಿಗುತ್ತೆ. ಪ್ರೊಫೈಲ್ಡ್ ಡೋರ್ಸ್ ಹಾಕಿದ್ದಾರೆ. ಫ್ಲೂಟೆಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು ಡೋರ್ನಲ್ಲಿ ನೋಡ್ಬೋದು. ಪೂಜಾ ರೂಮ್ ಈ ಥರ ಮಾಡಿರುವಂಥದ್ದು. ಮೇಲೆ ಗೋಪುರ ಡಿಸೈನ್ ಬರುತ್ತೆ. ಇದ್ರ ಪಕ್ಕದಲ್ಲೇ ನಮಗೆ ಕಿಚನ್ ಏರಿಯಾ ಬರುವಂಥದ್ದು. ಇಲ್ಲೂ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ ಹಾಕಿರುವಂಥದ್ದು. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 3 ಟ್ಯಾಂಟಮ್ ಬಾಕ್ಸ್ ಆಗಿ ಒಂದು ಬಾಟಲ್ ಪುಲ್ ಔಟ್ ಕೊಟ್ಟಿರುವಂಥದ್ದು. ಇಲ್ಲಿ ಸ್ಲ್ಯಾಬ್ನಲ್ಲಿ ಬಂದು 20 mm ನ ಬ್ಲ್ಯಾಕ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲೊಂದು 2 ಫೀಟ್ ನ ಕ್ವಾಚ್ ಸಿಂಕ್ ಸಿಗುತ್ತೆ. ಜಾಗ್ವಾರ್ನ ಟ್ಯಾಪ್ ಕೊಟ್ಟಿರುವಂಥದ್ದು. ಟೈಲ್ ಬಂದು ಎಲ್ಲ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಹಾಗೆ ಸ್ಲೈಡಿಂಗ್ UPVC ವಿಂಡೋ ಕೊಟ್ಟಿದ್ದಾರೆ ಇಲ್ಲಿ ಕಿಚನ್ನಲ್ಲಿ. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಅಲ್ಯೂಮಿನಿಯಂ ಪ್ರೊಫೈಲ್ ಡೋರ್, ಪ್ರೊಫೈಲ್ ಮತ್ತು ಗ್ಲಾಸ್ ಯೂಸ್ ಮಾಡಿರುವಂತಹ ಟಾಪ್ ಕ್ಯಾಬಿನೆಟ್ ಸಿಗುತ್ತೆ. ಸ್ಟೋರೇಜ್ ಸ್ಪೇಸ್ ಅದ್ರ ಮೇಲೆ ಲಾಫ್ಟ್ ಮಾಡಿದ್ದಾರೆ. ಈ ಕಡೆ ಸ್ಟೇರ್ ಕೇಸ್ ಕೆಳಗೆ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು ಕಿಚನ್ನಲ್ಲಿ. ಇದ್ರ ಪಕ್ಕದಲ್ಲೇ ನಮಗೆ ಸ್ಟೇರ್ ಕೇಸ್ ಸಿಗುತ್ತೆ. ಇಂಟೀರಿಯರ್ ಸ್ಟೇರ್ಸ್ನ ಈ ಕಡೆ ಬಂದು ನಮಗೆ ಲಿವಿಂಗ್ ಏರಿಯಾ ಕೊಟ್ಟಿರುವಂಥದ್ದು. ಲಿವಿಂಗ್ ಏರಿಯಾನಲ್ಲಿ ನಿಮಗೆ ಸ್ಲೈಡಿಂಗ್ UPVC ವಿಂಡೋ ಕೊಟ್ಟಿದ್ದಾರೆ. ದೊಡ್ಡದಾದಂತಹ ವಿಂಡೋ ಕೊಟ್ಟಿರುವಂಥದ್ದು. ಆಲ್ಮೋಸ್ಟ್ 8 ಫೀಟ್ ಮೇಲೆ ಇರುವಂಥದ್ದು. 10 ಫೀಟ್ ವಿಂಡೋ ಇದೆ. ಇಲ್ಲಿ ಒಂದು TV ಕ್ಯಾಬಿನೆಟ್ ಬರುತ್ತೆ. ಡಿಸೈನರ್ ಲೈಟ್ ಹಾಕಿರುವಂಥದ್ದು. ಸೀಲಿಂಗಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ಸ್ ಹಾಗೆ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಈ ಕಡೆ ನಮಗೆ ವಾಶ್ರೂಮ್ ಬರುತ್ತೆ. ಕಾಮನ್ ವಾಶ್ರೂಮ್ ನೋಡ್ಬೋದು. ಇಲ್ಲಿ ಕಾಮನ್ ವಾಶ್ರೂಮ್ ಕೊಟ್ಟಿರುವಂಥದ್ದು. ಎಲ್ಲ ಮ್ಯಾಟ್ ಫಿನಿಶ್ ಟೈಲ್ ಹಾಕಿದ್ದಾರೆ. ಬುಕ್ ಮ್ಯಾಚ್ ಟೈಲ್ ಕೂಡ ಹಾಕಿರೋವಂಥದ್ದು. ಡಿಜಿಟಲ್ ಬುಕ್ ಮ್ಯಾಚ್ ಟೈಲ್. ಇನ್ನು ಇಲ್ಲಿಂದ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಸೆಕೆಂಡ್ ಫ್ಲೋರ್ನಲ್ಲಿ ರೂಮ್ ಸಿಗುತ್ತೆ. ಇಲ್ಲಿ ಸ್ಟೇರ್ ಕೇಸ್ನಲ್ಲಿ ಫ್ಲೋರಿಂಗ್ ಬಂದು ನಿಮಗೆ ಸ್ಟೇರ್ ಕೇಸ್ನಲ್ಲಿ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಗ್ರೀನ್ ಮಾರ್ಬಲ್. ರೈಲಿಂಗ್ಸ್ ಬಂದು MS ಟ್ಯೂಬ್ಸ್ ಹಾಗೆ ಟೀ ಕುಡ್ ಯೂಸ್ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಅಲ್ಲಿ ಸೆಕೆಂಡ್ ಫ್ಲೋರ್ಗೆ ಬಂದರೆ ಇಲ್ಲಿ ಬಂದು
ಸನ್ಲೈಟ್ಗೋಸ್ಕರ ಓಪನ್ ಕೊಟ್ಟಿರುವಂಥದ್ದು ಇದು. ಈ ಫ್ಲೋರ್ನಲ್ಲಿ ನಮಗೆ 2 ರೂಮ್ಗಳು ಸಿಗುತ್ತೆ. ಮೊದಲು ಈ ಕಡೆ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ UPVC ಸ್ಲೈಡಿಂಗ್ ವಿಂಡೋ ಸಿಗುತ್ತೆ. MS ಗ್ರಿಲ್ ಮಾಡಿದ್ದಾರೆ. 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಸಿಗುವಂಥದ್ದು. ವಾರ್ಡ್ರೋಬ್ ಒಳಗಡೆ ಕೂಡ ನಿಮಗೆ ಪ್ರೊಫೈಲ್ ಲೈಟ್ಸ್ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು. ಹಾಗೆ ಅಟ್ಯಾಚ್ಡ್ ಬಾತ್ರೂಮ್ ಸಿಗುತ್ತೆ. ಬಾತ್ರೂಮ್ಸ್ ಬಂದು ನಿಮಗೆ ಸ್ಪೇಷಿಯಸ್ ಆಗಿದೆ. ಡ್ರೈ ಏರಿಯಾ ವೆಟ್ ಏರಿಯಾ ಸಪ್ರೇಟ್ ಮಾಡಿರುವಂಥದ್ದು. ಸೆಂಟರ್ನಲ್ಲಿ ವಾಶ್ ಬೇಸಿನ್ ಕೊಟ್ಟಿದ್ದಾರೆ. ಈ ಕಡೆ ಬಂದು ನಿಮಗೆ ಡ್ರೈ ಏರಿಯಾ ಬರುವಂಥದ್ದು ಕಮೋಡ್ ಬರುತ್ತೆ. ಇಲ್ಲಿ ವೆಟ್ ಏರಿಯಾ ಬರುವಂಥದ್ದು. ಶವರ್ ಕೂಡ ಆಗಿದೆ. ಎಲ್ಲ ಫಿಟ್ಟಿಂಗ್ಸ್ ಆಗಿರುವಂಥದ್ದು. ಎಲ್ಲ ಜಾಗ್ವಾರ್ನ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಕಮೋಡ್ ಕೂಡ ಜಾಗ್ವಾರ್ ಬ್ರ್ಯಾಂಡ್ನ ಕಮೋಡ್ ಯೂಸ್ ಮಾಡಿರುವಂಥದ್ದು ಇಲ್ಲಿ. ಇದ್ರ ಆಪೋಸಿಟ್ ಅಲ್ಲೇ ಮತ್ತೊಂದು ರೂಮ್ ಸಿಗುತ್ತೆ. ಈ ರೂಮ್ನಲ್ಲಿ ನಿಮಗೆ 2 ವಿಂಡೋಗಳಿದೆ. ಒಂದು ಫಿಕ್ಸೆಡ್ ಹಾಗೆ ಒಂದು ಓಪನ್ ಟೈಪ್ ವಿಂಡೋ ಕೊಟ್ಟಿರುವಂಥದ್ದು UPVC ವಿಂಡೋ. ಇಲ್ಲಿ ಕುಬೇರನ್ ಮೂಲಕ ಕರೆಕ್ಟಾಗಿ ನಮಗೆ 3 ಡೋರ್ ಸ್ಲೈಡಿಂಗ್ ವಾಟರ್ ವಿತ್ ಲಾಫ್ಟ್ ಸಿಗುತ್ತೆ. ಇಲ್ಲಿ ಬಂದು ಅಟ್ಯಾಚ್ಡ್ ಬಾತ್ರೂಮ್ ಸಿಗುವಂಥದ್ದು. ಬಾತ್ರೂಮ್ ಇಲ್ಲಿ ಬರುತ್ತೆ. ಇಲ್ಲೂ ಕೂಡ ನಿಮಗೆ ಡ್ರೈ ಮತ್ತು ವೆಟ್ ಸಪ್ರೇಟ್ ಮಾಡಿರುವಂಥದ್ದು. ಎಲ್ಲ ಫಿಟ್ಟಿಂಗ್ಸ್ ಕಂಪ್ಲೀಟ್ ಆಗಿದೆ ಬಾತ್ರೂಮ್ಸಲ್ಲಿ. ಬಾತ್ರೂಮ್ ಸೈಜಸ್ ತುಂಬ ದೊಡ್ಡದಾಗಿದೆ. ಹಾಗೆ ಇಲ್ಲಿ ರೋಡ್ ಸೈಡ್ ಬರುವಂಥ ಬಾಲ್ಕನಿ ಸಿಗುತ್ತೆ ನಿಮಗೆ. ಇಲ್ಲಿ ನೋಡ್ಬೋದು ಬಾಲ್ಕನಿ ಫ್ಲೋರಿಂಗಲ್ಲಿ ಬಂದು ಡಿಜಿಟಲ್ ಟೈಲ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಬಂದು SS2 ಬಗ್ಗೆ ಟಫಾನ್ ಗ್ಲಾಸ್ ಯೂಸ್ ಮಾಡಿರುವಂಥ ರೈಲಿಂಗ್ ಸಿಗುವಂಥದ್ದು. ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಇಲ್ಲೂ ಕೂಡ ಸ್ಟೇರ್ ಕೇಸ್ ವಾಲ್ ನೋಡ್ಬೋದು. ಬೀಡಿಂಗ್ನಲ್ಲಿ ಡಿಸೈನ್ ಮಾಡಿರುವಂಥದ್ದು. ಡಿಸೈನರ್ ಲೈಟ್ ಕೊಟ್ಟಿದ್ದಾರೆ. 3rd ಫ್ಲೋರ್ಗೆ ಬಂದರೆ ನಮಗೆ 3rd ಫ್ಲೋರ್ನಲ್ಲಿ ಕೂಡ ಒಂದು ರೂಮ್ ಸಿಗುವಂಥದ್ದು. ಟೋಟಲ್ 3 BHK ಬರುವಂಥ ಡೂಪ್ಲೆಕ್ಸ್ನಲ್ಲಿ. ಸೇಮ್ ಕೆಳಗಡೆ ನೋಡಿದಾಗ ಮಾಸ್ಟರ್ ಬೆಡ್ರೂಮ್ ಸೈಜ್ನ ರೂಮ್ ಸಿಗುತ್ತೆ. ಸ್ಲೈಡಿಂಗ್ UPVC ವಿಂಡೋ ವಿತ್ MS ಗ್ರಿಲ್ ಕೊಟ್ಟಿರುವಂಥದ್ದು. 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಒಳಗಡೆ ನಿಮಗೆ ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದಾರೆ. ಅದರ ಮೇಲೆ ಲಾಫ್ಟ್ ಸಿಗುತ್ತೆ. ಇಲ್ಲಿ ಬಂದು ಈ ಕಡೆ ಅಟ್ಯಾಚ್ಡ್ ಬಾತ್ರೂಮ್ ಡೋರ್ ಸಿಗುವಂಥದ್ದು. ಅಟ್ಯಾಚ್ ಬಾತ್ರೂಮ್ ಡೋರ್ ಇಲ್ಲಿ ಸಿಗುತ್ತೆ. ಇಲ್ಲ ಮ್ಯಾಟ್ ಫಿನಿಶ್ ಟೈಲ್ ಹಾಕಿರುವಂಥದ್ದು ಪೂರ್ತಿ. ಇದ್ರ ಆಪೋಸಿಟ್ ಅಲ್ಲಿ ನಮಗೆ ಬಾಲ್ಕನಿ ಡೋರ್ ಕೊಟ್ಟಿರುವಂಥದ್ದು. ಬಾಲ್ಕನಿ ಫ್ಲೋರಿಂಗ್ ನಲ್ಲಿ ಬಂದು ಡಿಜಿಟಲ್ ಟೈಲ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಬಂದು SS ಟ್ಯೂಬ್ಸ್ ನಲ್ಲಿ ಮಾಡಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಲ್ಯಾಡರ್ ಕೊಟ್ಟಿದ್ದಾರೆ ಮೇಲೆ ಟೆರಸ್ಗೆ ಹೋಗೋದಕ್ಕೆ. ಟ್ಯಾಂಕ್ ರೂಮ್ ಹಾಗೆ ಟೆರಸ್ ಏರಿಯಾಗೆ ಹೋಗೋದಕ್ಕೆ ಲ್ಯಾಡರ್ ಕೊಟ್ಟಿರುವಂಥದ್ದು. ಮೇಲೆ ಓಪನ್ ಟೆರಸ್ ಸಿಗುತ್ತೆ. ಇಲ್ಲಿ ಸಿಟ್ ಔಟ್ ಕೂಡ ಮಾಡಿರುವಂಥದ್ದು ನೋಡ್ಬೋದು ನೀವು. ಗ್ಲಾಸ್ ಹಾಕಿರುವಂಥದ್ದು ಟಫಂಡ್ ಗ್ಲಾಸ್. MS ಟ್ಯೂಬ್ಸ್ ನಲ್ಲಿ ಫ್ರೇಮ್ ಮಾಡಿ ಅದ್ರ ಮೇಲೆ ಗ್ಲಾಸ್ ಹಾಕಿರುವಂಥದ್ದು ಸಿಟ್ಔಟ್ ಏರಿಯಾನಲ್ಲಿ. ಈ ಬಿಲ್ಡಿಂಗ್ ಬಂದು ನಿಮಗೆ ವಿಶ್ವೇಶ್ವರ ಲೇಔಟ್ BDA ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಸೊ ನಿಮಗೆ BDA ಸೈಟ್ ಆಗಿರೋದ್ರಿಂದ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಆಗ ಎಲ್ಲ ನ್ಯಾಷನಲ್ ಬ್ಯಾಂಕ್ಸಲ್ಲಿ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ನ ಪ್ರೈಸ್ ಆಗಿ ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.